ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹಣದಾಸೆಗೆ ಇನ್ಸೂರೆನ್ಸ್ ಮಾಡಿಸಿ ತಂದೆಯನ್ನ ಆಕ್ಸಿಡೆಂಟ್ ರೂಪದಲ್ಲಿ ಕೊಲೆ ಮಾಡಿದ ಮಗ ಮತ್ತು ಪ್ರಕರಣದ ರೂವಾರಿ ಸೇರಿದಂತೆ 4 ಜನ ಆರೋಪಿಗಳನ್ನ ಕಲಬುರಗಿ ಜಿಲ್ಲೆಯ ಮಾಡಗೋಡು ಪೊಲೀಸರು ಬಂಧಿಸಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸಲು ತಿಳಿಸಿದರು. ಕಲಬುರಗಿಯ ತಮ್ಮ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸತೀಶ್ ಎಂಬಾತ ತಮ್ಮ ತಂದೆ ಕಾಳಿಂಗರಾಯನನ್ನ ಬೈಕ್ ಮೇಲೆ ಕರೆದುಕೊಂಡು ಹೋಗುತ್ತಿರುವಾಗ ಬೆಣ್ಣೂರು ಕ್ರಾಸ್ ಬಳಿ ಬೈಕ್ ಬಳಿ ತಂದೆಯನ್ನ ನಿಲ್ಲಿಸಿ ಮೂತ್ರ ವಿಸರ್ಜನೆಗೆ ಹೋಗಿದ್ದಾರೆ. ಈ ವೇಳೆಯಲ್ಲಿ ಪ್ಲಾನ್ ಪ್ರಕಾರ ಅರುಣ್ ಎಂಬಾತ ಟ್ರ್ಯಾಕ್ಟರ್ ನನ್ನ ಕಾಳಿಂಗರಾಯನ ಮೇಲೆ ಹರಿಸಿ ಕೊಲೆ ಮಾಡಿದ್ದಾರೆ. ಬಳಿಕ ದೂರು ನೀಡಿ ಇನ್ಸೂರೆನ್ಸ್ ಹಣ ಕ್ಲೈಮ್ ಮಾಡಿಕೊಂಡಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸಲು ಮಾಹಿತಿ ನೀಡಿದರು. ಇವ್ರ ಬಗ್ಗೆ ಇನ್ನೂ ಡೀಟೇಲ್ ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ಒಂದು ತಂಡ ರಚನೆ ಮಾಡಿದ್ರು. ಅವರೆಲ್ಲ ಸಾಕಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರು. ಅದರಲ್ಲಿ ಏನು ಅವ್ರಿಗೆ ಗೊತ್ತಾಗಿದೆ ಅಂದರೆ, ಅವರೇನು ಡೆತ್ ಆಗ್ತಾರೋ ಅವರು ಡೆತ್ ಆಗೋಕ್ಕಿಂತ ಮುಂಚೆ ಕಾಳಿಂಗರಾವ್ ಅವರು ಡೆತ್ ಆಗೋಕ್ಕಿಂತ ಮುಂಚೆ 2 ಇನ್ಶೂರೆನ್ಸ್ ಮಾಡಿರ್ತಾರೆ. ಒಂದು ಶ್ರೀರಾಮ್ ಪೆನ್ಷನ್ ಇನ್ಶೂರೆನ್ಸ್ ಅಂತ ಒಂದು ಜನವರಿ ತಿಂಗಳಲ್ಲಿ ಮಾಡಿರ್ತಾರೆ. ಸೆಕೆಂಡ್ ಮಾರ್ಚ್ ತಿಂಗಳಲ್ಲಿ ನಿವಾಬು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ 25 lakhsಗೆ ಒಂದು ಪಾಲಿಸಿ ಮಾಡಿರ್ತಾರೆ. ಈ ಎರಡು ಮಾಡಿರ್ತಾರೆ. ಮತ್ತು ಅವನ್ನೆಲ್ಲ ಫಿರ್ಯಾದಿ ಆಗಿರುವ ಸತೀಶ್ ಇವನ್ನೆಲ್ಲ ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಅವರು ವಿಚಾರಣೆ ಸಮಯದಲ್ಲಿ ಕೆಲವೊಂದು ನಮಗೆ ಆಶ್ಚರ್ಯವಾಗಿರುವಂಥ ಕೆಲವೊಂದು ಇಶ್ಯೂಸ್ ಬಗ್ಗೆ ಹೇಳಿರ್ತಾರೆ. ಅದು ಏನು ಅಂದರೆ, ಅವರಿಗೆ ಹಣ ಮನೆ ಕಟ್ಟಕ್ಕಾಗಲಿ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಸಾಲ ಆಗಿರುತ್ತದೆ. ಆ ಸಾಲ ಹೆಂಗೆ ತೀರಿಸಬೇಕು ಅನ್ನೋದು ಬಂದಾಗ ಅವರಿಗೆ ಪರಿಚಯಸ್ಥರು ಆಗಿರುವಂತಹ ಅರುಣ್ ಅನ್ನೋರು, ಇವರದು ಗಣೇಶ್ ನಗರ್ ಬರುತ್ತೆ, ಇವರು ಡ್ರೈವಿಂಗ್ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಉಪಾಯ ಕೊಡ್ತಾರೆ. ಏನು ಅಂತ, ಈ ಥರ ನೀವು ಮುಂಚಿತವಾಗಿ ನಿಮ್ಮ ತಂದೆ ಅವರು ಭಾಳ ಏಜ್ ಆಗಿದ್ದಾರೆ, ಅವರಿರೋದ್ರಿಂದ ನಿಮ್ಗೇನು ಅವರು ಡೆತ್ ಆಗಿರೋದು ನಿಮ್ಗೇನು ಪ್ರಾಬ್ಲಮ್ ಬರುವುದಿಲ್ಲ. ಅವ್ರ ಮೇಲೆ ಇನ್ಶೂರೆನ್ಸ್ ಮಾಡಿಸಿ, ಆಮೇಲೆ ಒಂದು ಆಕ್ಸಿಡೆಂಟ್ಸ್ ಮಾಡಿದರೆ ನಿಮಗೆ ಇನ್ಶೂರೆನ್ಸ್ ಅಮೌಂಟು ಬರುತ್ತೆ. ಆಕ್ಸಿಡೆಂಟ್ಸ್ ಆಗಿದ್ಮೇಲೆ ಆಕ್ಸಿಡೆಂಟ್ ಕ್ಲೈಮು ಮಾಡ್ಕೋಬೋದು. ಅದರಿಂದ ನಿಮಗೆಲ್ಲ ಹಣ ಬರುತ್ತೆ. ಈ ಹಣದಿಂದ ನೀವು ಸಾಲವನ್ನು ತೀರಿಸ್ಬೋದು ಮತ್ತು ಸ್ವಲ್ಪ ಅಮೌಂಟು ಉಳಿಯುತ್ತೆ. ಅದನ್ನು ನೀವು ಮುಂದಿನ ದಿನಗಳಲ್ಲಿ ಬಳಸ್ಕೋಬೋದು ಅಂತ ಒಂದು ಅವ್ರಿಗೆ ಐಡಿಯಾ ಕೊಡ್ತಾರೆ. ಐಡಿಯಾ ಕೊಟ್ಟಿದ ಮೇಲೆ ತದನಂತರ ಅವರು ನೆಕ್ಸ್ಟ್ ಪ್ಲಾನ್ ಆಫ್ ಆ್ಯಕ್ಷನಲ್ಲಿ ಯಾವ ಥರ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಇದರಲ್ಲಿ ಯಾರು ಹೆಂಗೆ ಸಹಾಯ ಮಾಡ್ತಾರೆ ಅನ್ನೋದು ವಿಚಾರ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅವರು. ಅವಾಗ ಅರುಣ್ ಅವರು ನನ್ನ ಕಡೆ ಟ್ರ್ಯಾಕ್ಟರ್ ಮೇನ್ ಐಡಿಯಾ ಕೊಟ್ಟು ಮತ್ತು ವೆಹಿಕಲ್ ಪ್ರೊವೈಡ್ ಮಾಡಲಿಕ್ಕೆ ಇದೆಲ್ಲ 5 lakhs ಮತ್ತು ಡ್ರೈವಿಂಗ್ ಮಾಡಿದವರಿಗೆ 50,000 ಇದು ಮಾಡ್ಕೊಂಡಿರ್ತಾರೆ. ಮತ್ತು ಯಾವಾಗ ಎಲ್ಲಿ ಮಾಡ್ಕೋಬೇಕು ಅನ್ನೋದಕ್ಕೆ ಅವರು ಸನ್ನೂರು ಟು ಬಂಕೂರು ರೋಡ್ ಏನಿದೆ, ಸ್ವಲ್ಪ ವೆಹಿಕಲ್ ಮೂವ್ಮೆಂಟು ಕಡಿಮೆ ಇರುತ್ತೆ, ಅಲ್ಲಿ ನಾವು ಮಾಡಬಹುದು, ಅದು ಕರೆಕ್ಟ್ ಪ್ಲೇಸ್ ಆಗುತ್ತೆ ಅಂತ ಡಿಸೈಡ್ ಮಾಡ್ಕೊಂಡಿದ ಮೇಲೆ ಇವರು ಸತೀಶ್ ಅನ್ನೋರು ಅವ್ರ ಮಗ ಏನು ಮಾಡ್ತಾರೆ, ಅವ್ರ ತಂದೆಯವ್ರಿಗೆ ಹಣ ತೊಗೊಂಡು ಬರೋಣ, ಸಾಲ ಆಗಿದೆ, ಬೇರೆಯವ್ರು ಹಣ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಹೋಗ್ಬಿಟ್ಟು ಹಣ ತೊಗೊಂಡು ಬರೋಣ ಅಂತ ಅವರು 7:30ಗೆ ಅರೌಂಡ್ 7 o'clock ಹೊರಟು ಆ ಸನ್ನೂರು ಟು ಬಂಕೂರು ರೋಡ್ ಏನಿದೆ ಅಲ್ಲಿ ಬೆನ್ನೂರು ಕ್ರಾಸಿಗೆ ಬಂದಾಗ ಮಗ ಸತೀಶ್ ಅನ್ನೋರು ರಿಸೆಸ್ಗೆ ಹೋಗಬೇಕು ಅಂತ ಗಾಡಿ ನಿಲ್ಲಿಸಿ, ತಂದೆಯವ್ರು ನಿಲ್ಲಿಸಿ ಸೈಡ್ ಇಲ್ಲೇ ಗಾಡಿ ಪಕ್ಕದಲ್ಲೇ ನಿಂತ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಅವ್ರು ರಿಸೆಸ್ಗೆ ಹೋಗ್ತಾರೆ. ಆ ಸಮಯದಲ್ಲಿ ಅರುಣ್ ಅನ್ನೋರು ಎಲ್ಲ ರೆಡಿ ಇದೆ, ತಾವು ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ತಿಳಿಸಿದ ಮೇಲೆ ಅರುಣ್ ಅವರು ಈ ಯಾರು ಡ್ರೈವರ್ಸ್ ಇದ್ದಾರೆ ರಾಕೇಶ್ ಮತ್ತು ಯುವರಾಜ್ ಅನ್ನೋರು ಆಪೋಸಿಟಿಂದ ಬಂದು ಡಿಕ್ಕಿ ಹೊಡಿ ಅಂದರೆ ಆಕ್ಸಿಡೆಂಟ್ ಮಾಡ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ಗಾಯಗಳಾಗಿ ಅದರಿಂದ ಅವ್ರು ಡೆತ್ ಆಗ್ತಾರೆ. ಮತ್ತು ಬೇರೆಯವ್ರಿಗೆ ಯಾರಿಗೂ ಡೌಟ್ ಬರಬಾರ್ದು ಅನ್ನೋ ಅದಕ್ಕೆ ಈ ಸತೀಶ್ ಅನ್ನೋರಿಗೆ ಪಕ್ಕದೇ ಇರುವಂಥ ಒಂದು ಕಲ್ಲಿಂದ ಗಾಯ ಪಡಿಸ್ಕೊಂಡು ಅವರು ಆಕ್ಸಿಡೆಂಟಲ್ಲಿ ಬಿದ್ದಂಗೆ ಅವ್ರಿಗೂ ಗಾಯ ಆಗಿದಂತೆ ಅವರು ಒಂದು ಸೀನ್ ಕ್ರಿಯೇಟ್ ಮಾಡ್ತಾರೆ. ಐಡಿಯಾ ಕೊಟ್ಟಿರೋ ಅರುಣ್ ಮತ್ತು ಅದು ಟ್ರ್ಯಾಕ್ಟರ್ನೇ ಡ್ರೈವಿಂಗ್ ಮಾಡಿರುವಂಥ ಯುವರಾಜ್ ಮತ್ತು ರಾಕೇಶ್ ಅನ್ನೋರನ್ನೇ ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.